ಇನ್ನು ಬಳ್ಳಾರಿಯಲ್ಲಿ ರಕ್ತ ಸಿಕ್ತ ರಾಜಕೀಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಇದೀಗ ಈ ಬಳ್ಳಾರಿ ಅನ್ನೋದು ನಿಜಕ್ಕೂ ಹೊತ್ತು ಉರಿದು ಬಿಟ್ಟಿತ್ತು. ಮೊನ್ನೆ ವಿಕೋಪವಾಗ್ತಾ ಇದ್ದಂತೆ ಸ್ಥಳಕ್ಕೆ ಶ್ರೀರಾಮುಲು ಅವರು ಮೊನ್ನೆ ಬಂದಿದ್ರು. ಗೆಳೆಯನ ನೆರವಿಗೆ ಬಹಳ ಬೇಗ ಶ್ರೀರಾಮುಲು ಅವರು ಧಾವಿಸಿದ್ರು. ಇನ್ನೊಂದೇನು ಅಂದ್ರೆ ಆ ಎದುರಿಗೆ ಅವ್ರ ಮನೆಯೂ ಇದೆ. ರಾಮುಲು ಸ್ಥಳಕ್ಕೆ ಬರ್ತಾ ಇದ್ದಂತೆ ಗಲಾಟೆಯನ್ನ ಕಂಟ್ರೋಲ್ ತಗೊಳಕ್ ಮುಂದಾಗಿದ್ದಾರೆ. ಸ್ಥಳಕ್ಕೆ ರಾಮುಲು ಎಂಟ್ರಿ ಆಗದಿದ್ರೆ ಗಾಲಿ ಜನಾರ್ದನ್ ಅವರ ಮನೆಗೆ ನುಗ್ಗೋಕ್ ಪ್ರಯತ್ನ ಪಟ್ಟಿದ್ರಂತೆ ಸತೀಶ್ ರೆಡ್ಡಿ ಅಂಡ್ ಟೀಮ್. ಮನೆ ಮುತ್ತಿಗೆಗೆ ಪ್ಲಾನ್ ಕೂಡ ಹಾಕಿದ್ರಂತೆ. ಶ್ರೀರಾಮುಲು ಎಂಟ್ರಿ ಕೊಡ್ತಾ ಇದ್ದಂತೆ ಬಹುತೇಕ ಖಾಲಿಯಾಗಿದ್ದ ಸಿಚುವೇಶನ್ ಕಂಟ್ರೋಲಿಗೆ ಬಂದಿದೆ ಅನ್ನೋ ಮಾಹಿತಿ. ಶ್ರೀರಾಮುಲು ಸಹಾಯವನ್ನ ನೆನಪಿಸ್ಕೊಂಡಿದ್ದಾರೆ ಜನಾರ್ದನ್ ರೆಡ್ಡಿ. ಸ್ವಲ್ಪ ಭಾವುಕರಾಗಿದ್ದಾರೆ, ಕಣ್ಣೀರು ಬಂತಂತೆ. ರಾಮುಲು ಅವರ ಕೈ ಹಿಡಿದು ಭಾವುಕರಾಗಿದ್ದಾರೆ ಜನಾರ್ದನ ರೆಡ್ಡಿ. ದೀರ್ಘಕಾಲದ ಅತ್ಯಾಪ್ತರು ಇಬ್ರು ಅಂಡ್ ಕೆಲ ವಿಚಾರಗಳಿಗೆ ದೂರ ಆಗಿದ್ರು. ಇತ್ತೀಚೆಗೆ ವೇದಿಕೆಯೊಂದರಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರು. ನಾವು ಕೂಡ ಸಿಚುವೇಶನ್ಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಏನೋ ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲ, ಹಳೆಯ ಅತ್ಯಾಪ್ತತೆ ಮತ್ತೆ ಬಂದಂಗೆ ಕಾಣಿಸ್ತಾ ಇದೆ. ಸಂಕಷ್ಟದಲ್ಲಿ ನೆರವಿಗೆ ಬಂದ ಸ್ನೇಹಿತನ ಮುಂದೆ ಭಾವುಕರಾಗಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ನಾರಾ ಬೆಂಬಲಿಗರ ಗಲಾಟೆಯಿಂದ ಮತ್ತೆ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ, ಮತ್ತೆ ಸ್ಟ್ರಾಂಗ್ ಆಗಿದೆ ಅದು.